ದಿನಚರ್ಯದಲ್ಲಿ ಊಟ ಆದ ನಂತರ ಅಥವಾ ಭೋಜನ ಆದ ನಂತರ ತಾಂಬೂಲ ಸೇವನೆ ಮಾಡಬೇಕು ಅಂತ ಹೇಳ್ತೀವಿ. ತಾಂಬೂಲ ಅಂದರೆ ಏನು? ತಾಂಬೂಲ ಅಂದರೆ ವೀಳ್ಯದೆಲೆ. ಈ ವೀಳ್ಯದೆಲೆ ಜೊತೆಯಲ್ಲಿ ನಾವು ಅಡಿಕೆ, ಸುಣ್ಣ ಅಥವಾ ಕಾಚು 3 ಸೇರಿಸ್ಬಿಟ್ಟು ಅಥವಾ ಒಂದೊಂದೇ ಸೇರಿಸ್ಬಿಟ್ಟು ನಾವು ತಿಂತೀವಿ. ಸೊ ತಾಂಬೂಲ ಅಂತ ಹೇಳಿದ್ರೆ ಯಾತಕ್ಕೆ ಈ ತಾಂಬೂಲದ ಭಕ್ಷಣೆ ಹೇಳಿದ್ದಾರೆ? ನಾನು ಮುಂಚೆನೇ ಹೇಳಿದ ಹಾಗೆ ಏನು ಅಂತ ಹೇಳಿದ್ರೆ, ಈ ದಿನಚರ್ಯದಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಏನಿದೆ ಇದ್ರ ಬಗ್ಗೆ ತುಂಬ ಆರೈಕೆ ಹೇಗೆ ಮಾಡೋದು ಅಂತ ಹೇಳಿದ್ದಾರೆ. ಈ ತಾಂಬೂಲ ಭಕ್ಷಣೆ ಏನಿದೆ ಇದು ನಾಲ್ಗೆ ಆರೈಕೆ ಮಾಡುತ್ತೆ. ಹೇಗೆ ಮಾಡುತ್ತೆ ನಾಲ್ಗೆ ಆರೈಕೆ? ಇದು ಈ ಕಿರ್ನಾಲ್ಗೆದು ತೊಂದರೆಗಳು ಏನಿದೆ ಇದಕ್ಕೆ ನಿವಾರಣೆಗೆ ತುಂಬ ಅನುಕೂಲ ಮಾಡುತ್ತೆ. ಕಿರ್ನಾಲ್ಗೆ ನಮ್ಗೆ ಗೊತ್ತಲ್ವಾ, ನಾಲ್ಗೆ ಮೇಲೆ ಒಂದು ಚಿಕ್ಕದಾಗಿ ಕಾಣುತ್ತಲ್ಲ, ಇದಕ್ಕೆ ನಾವು ಕಿರ್ನಾಲ್ಗೆ ಅಂತ ಹೇಳ್ತೀವಿ. ನಾವು ನೀರು ಕುಡಿಬೇಕಾದ್ರೆ ಅಥವಾ ಆಹಾರ ತಿನ್ನಬೇಕಾದ್ರೆ ಅದು ನಮ್ಮ ಮೂಗಿಗೆ ಹೋಗ್ಬಿಟ್ಟು ಸಿಕ್ಕಾಕೋಬಾರ್ದು ಅಂತ ಹೇಳಿಬಿಟ್ಟು ಅದು ಪ್ರಯತ್ನ ಮಾಡುತ್ತೆ. ಅದು ಸೆಲೆವೇಷನ್ ಮಾಡ್ತಾನೆ ಇರುತ್ತೆ. ಹಾಗಾಗಿ ಆಹಾರ ಸರಿಯಾದ ರೀತಿಯಲ್ಲಿ ಹೊಟ್ಟೆಗೆ ಹೋಗುತ್ತೆ. ಈ ರೀತಿ ಆಗುತ್ತೆ. ಈ ಕಿರ್ನಾಲ್ಗೆ ಸಮಸ್ಯೆಗೆ ವೀಳ್ಯದೆಲೆ ಅಂತೂ ತುಂಬ ಪ್ರಯೋಜನವಾಗಿರೋಂಥದ್ದು. ಹಾಗೆಯೇ ಏನು ಮಾಡುತ್ತೆ ಅಂದರೆ, ಭೋಜನ ಆದ ನಂತರ ಏನಾಗುತ್ತೆ, ಈ ಬಾಯಲ್ಲಿ ಉಂಟಾಗಿರೋಂಥ ಏನಾದ್ರು ದುರ್ಗಂಧ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ನಿವಾರಣೆ ಮಾಡುತ್ತೆ. ಇದು ನಾವು ವೀಳ್ಯದೆಲೆ ಅನ್ನೋದು ಹೇಗೆ ಏನು ಅಂತ ಹೇಳಿದ್ರೆ, ಇದು ನಾವು ಥೈರಾಯ್ಡ್ ಡಿಸಾರ್ಡರ್ಸು ಅಂದರೆ ಹೈಪೋಥೈರಾಯ್ಡ್ ಆಗಲಿ ಅಥವಾ ಹೈಪರ್ ಥೈರಾಯ್ಡಿಸಮ್ ಆಗಲಿ ಅಥವಾ ಗಂಟಿನ ತೊಂದರೆಗಳಾಗಲಿ, ನುಂಗಂಥ ಪ್ರಾಬ್ಲಮ್ಮು, ಈ ಎಲ್ಲ ಸಮಸ್ಯೆಗಳಿಗೂ ನಾವು ವೀಳ್ಯದೆಲೆ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ವೀಳ್ಯದೆಲೆ ಹಾಕೋಬೇಕಾದ್ರೆ ಹೇಗೆ ಹಾಕೋಬೇಕು, ಯಾವಾಗ ಹಾಕೋಬೇಕು? ಸೊ ಬೆಳಗ್ಗೆ ನಾವು ವೀಳ್ಯದೆಲೆ ತಿಂದರೆ ಏನಾದ್ರು ಇವಾಗ ನಮಗೆ ಒಂದು ಮೀಟಿಂಗಿಗೆ ಹೋಗಬೇಕು ಅಂತ ಹೇಳಿದ್ರೆ ಈ ವೀಳ್ಯದೆಲೆ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಾಯಿ ದುರ್ಗಂಧ ಬರಲ್ಲ, ಮತ್ತು ನಮಗೆ ಒಂಥರ ಆಹ್ಲಾದಕರವಾದ ಒಂದು ಎಂಜಾಯ್ಮೆಂಟ್ ಫೀಲಿಂಗ್ಸ್ ತರುತ್ತೆ ದೇಹಕ್ಕೆ ಒಂಥರ. ಹಾಗಾಗ್ಬಿಟ್ಟು ನಾವು ರಿಫ್ರೆಶ್ಡ್ ಲುಕ್ ಅಂತ ಏನಿದೆ ಅದು ಬರುತ್ತೆ. ಸೊ ಇದು ಹಾಗಾಗಿ ಇದನ್ನು ಬೆಳಗ್ಗೆ ನಾವು ವೀಳ್ಯದೆಲೆ ತಿನ್ಬೇಕಾದ್ರೆ ಅದನ್ನು ಅಡಿಕೆ ಹಾಕ್ಕೊಂಡು ತಿನ್ಬೇಕು. ಅಡಿಕೆ ಜಾಸ್ತಿ ಹಾಕ್ಕೊಂಡು ತೊಗೋಬೇಕಾಗತ್ತೆ. ತುಂಬ ಜಾಸ್ತಿ ಅಂತ ಹೇಳಿದ್ರೆ ಚೂರು ಅಡಿಕೆ ಹಾಕ್ಕೊಂಡು ತೊಗೋಬೋದು. ಮಧ್ಯಾಹ್ನ ಹೊತ್ತು ಏನಿದೆ ಕಾಚು ಅಂತೇನು ಹೇಳ್ತೀವಿ, ಈ ಕಾಚು ಏನಿದೆ ಈ ಕಾಚುನ ನಾವು ಸೇವಿಸೋಕ್ಕೆ ಹೇಳ್ತೀವಿ. ಹಾಗೆಯೇ ರಾತ್ರಿ ಹೊತ್ತು ಸುಣ್ಣ ಹಾಕ್ಕೊಂಡು ತೊಗೋಬೇಕು ಅಂತ ಹೇಳ್ತೀವಿ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ನಾಲ್ಗೆಗೆ ಮತ್ತು ಕತ್ತಿಗೆ ಅಥವಾ ಥ್ರೋಟ್ಗೆ ಏನಿದೆ ಗಂಟ್ಲಿಗೆ ಇದರ ಆರೈಕೆ ಈ ವೀಳ್ಯದೆಲೆದಲ್ಲಿ ಆಗುತ್ತೆ. ಸೊ ವೀಳ್ಯದೆಲೆ ಅಂತ ಹೇಳಿದ್ರೆ ತಾಂಬೂಲ, ಇದನ್ನು ನಾವು ಹೇಗೆ ಉಪಯೋಗಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ವೀಳ್ಯದೆಲೆದಲ್ಲಿ ಏನಾಗುತ್ತೆ ಅಂದರೆ ಮೇಲಿನ ತುದಿ ಏನಿದೆ ಅದನ್ನು ತೆಗಿಬೇಕಾಗತ್ತೆ, ಮತ್ತು ಮೇಲಿನ ದಂಟೇನಿರುತ್ತೆ ಇದನ್ನು ತೆಗಿಬೇಕಾಗತ್ತೆ. ಮತ್ತು ಸಣ್ಣ ಕತ್ರಿ ತಗೊಂಡು ಇದ್ರ ಮೇಲೆ ಏನು ವೇನ್ಸ್ ಹೋಗ್ತಾ ಇರುತ್ತೆ ಇದನ್ನು ಕೂಡ ನಾವು ಹೀಗೆ ಕ್ಲಿಯರ್ ಮಾಡಬೇಕಾಗತ್ತೆ. ಹೀಗೆ ತೆಗೆದು ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಇದು ತೆಗೆದಿದ್ದಾದಮೇಲೆ ನೋಡಿ ಈ ರೀತಿ ಎಲ್ಲ ಈ ವೇನ್ಸ್ ಏನಿರುತ್ತೆ ಇದನ್ನೆಲ್ಲ ನೀಟಾಗಿ ತೆಗಿಬೇಕು. ತೆಗೆದಿದ್ದಾದಮೇಲೆ ಆಮೇಲೆ ನೀವೇನು ಮಾಡಿ ಅಂತ ಹೇಳಿದ್ರೆ ಎಲೆನ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಅದಕ್ಕೆ ಅಡಿಕೆ ಆಗಲಿ ಸುಣ್ಣ ಆಗಲಿ ಅಥವಾ ಕಾಚು ಆಗಲಿ ಹಾಕ್ಕೊಂಡು ನೀವು ಸೇವಿಸ್ಬೋದು. ಇದು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಅಡಿಕೆಯಲ್ಲೆದು ಈ ತುದಿಗಳೆಲ್ಲ ತೆಗಿಯೋದ್ರಿಂದ ದಾರಿದ್ರ್ಯ ಹೋಗುತ್ತೆ. ಏನಾಗುತ್ತೆ ಇದು ಕೆಲವ್ದು ಇವಾಗ ಪ್ರಮೇಹ, ಈ ಡಯಾಬಿಟೀಸ್ ಇಂಥ ಕಾಯಿಲೆಗಳೆಲ್ಲ ಬರಬಾರ್ದು ಅಂತ ಹೇಳಿದ್ರೆ ಈ ಎಲೆಗಳ ಮೇಲೆ ಇರೋಂಥದ್ದೆಲ್ಲ ಇದನ್ನು ತೆಗೆದ್ಬಿಟ್ಟು ತಿಂದ್ಬಿಟ್ರೆ ಡಯಾಬಿಟೀಸ್ ಇಂಥವ್ರಿಗೆಲ್ಲ ಬಾಯಿನ ತೊಂದರೆಗಳು, ಬಾಯಲ್ಲಿರೋಂಥದ್ದು ಹಲ್ಲಿನ ತೊಂದರೆಗಳು ಇದೆಲ್ಲ ನಿವಾರಣೆ ಆಗುತ್ತೆ. ಯಾರ್ಯಾರು ಇವಾಗ ವೀಳ್ಯದೆಲೆ ಹಾಕ್ಕೋಬೋದು, ಯಾರ್ಯಾರು ವೀಳ್ಯದೆಲೆ ಹಾಕ್ಕೋಬಾರ್ದು? ವೀಳ್ಯದೆಲೆ ಹಾಕ್ಕೋಬೇಕಾಗಿರೋರು ಯಾರ್ಯಾರು ಅಂತ ಹೇಳಿದ್ರೆ ಸದಾ ನೆಗಡಿ, ಕೆಮ್ಮು, ವೀಸಿಂಗು ಅಥವಾ ಶ್ವಾಸ ತೊಂದರೆಗಳು, ಕಾಸ, ಕೆಮ್ಮುಗಳಿಗೆ ಇಂಥ ಕಾಯಿಲೆಗಳಿಗೆಲ್ಲ ಇದು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಯಾರ್ಯಾರು ಹಾಕ್ಕೋಬಾರ್ದು? ಕಣ್ಣಿನ ತೊಂದರೆಗಳು ಇರೋರು, ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರೋರು ಈ ವೀಳ್ಯದೆಲೆನ ಜಾಸ್ತಿ ಹಾಕ್ಕೋಬಾರ್ದು, ಹಾಕ್ಕೊಳ್ಳೇಬಾರ್ದು. ಕಣ್ಣಿನ ತೊಂದರೆಗಳು ಇರೋರಂತೂ ಇದನ್ನು
ಹಾಕೋಬಾರ್ದು. ಮತ್ತು ಯಾರ್ಯಾರಿಗೆ ಪಾಯ್ಸನ್ಸ್ ಇರುತ್ತಲ್ಲ, ಅಂದರೆ ಇವಾಗ ಸ್ನೇಕ್ ಬೈಟು ಅಥವಾ ಡಾಗ್ ಬೈಟು, ಯಾವುದಾದ್ರೂ ದೇಹಕ್ಕೆ ಏನಾದರೂ ಎಲರ್ಜಿ ಅಥವಾ ಏನಾದ್ರು ಕಚ್ಚಿರೋಂಥದ್ದಾಗಲಿ, ಹುಳ ಹುಪ್ಟ ಏನಾದ್ರು ಕಚ್ಚಿತ್ತು ಅಂತ ಹೇಳಿದ್ರೆ ಆ ಹೊತ್ತಲ್ಲಿ ಆ ಟೈಮಲ್ಲಿ ಕೂಡ ನಾವು ತಾಂಬೂಲ ಸೇವನೆ ಮಾಡಬಾರ್ದು. ಹಾಗೆಯೇ ನಮ್ಮ ದೇಹದಲ್ಲಿ ತಾಪಮಾನ ಜಾಸ್ತಿ ಆಯಿತು ಅಂತ ಹೇಳಿದ್ರು ಕೂಡ ನಾವು ವೀಳ್ಯದೆಲೆನ ಹಾಕ್ಕೋಬಾರ್ದು. ವೀಳ್ಯದೆಲೆನ ನಾವು ರೆಡಿ ಮಾಡ್ಕೊಂಡಿದ್ದೀವಿ, ಇವಾಗ ಬಾಯಿಗೆ ಹಾಕ್ಕೋಬೇಕು. ಇದನ್ನು ನಾವು ಎರಡು ಜಾಸ್ ಮಧ್ಯದಲ್ಲಿ ಬಾಯಿ ನಾಲ್ಗೆ ಮೇಲೆ ಇಟ್ಕೋಬೇಕಾಗತ್ತೆ. ಮತ್ತು ಬಾಯಿ ಕೊನೆ ಒಳಗೆ ಅಂದರೆ ಈ 2 ಕಡೆ ಚೀಕ್ ಬೋನ್ ಮಧ್ಯದಲ್ಲಿ ನಾವು ಇಟ್ಕೊಂಡು ಅದನ್ನು ಅಗಿಯೋಕ್ಕೆ ಶುರು ಮಾಡಬೇಕಾಗತ್ತೆ. ಅಗಿಬೇಕಾದ್ರೆ ಮೊದಲನೇ ರಸ ಏನಿದೆ ಈ ರಸನ ಉಗಿಬೇಕು. 2ನೇ ರಸ ಏನು ಬರುತ್ತೆ ಅದು ಕೂಡ ಉಗಿಬೇಕು. ಯಾಕಂದರೆ ಈ ರಸಗಳಲ್ಲಿ ಒಳ್ಳೆ ನಮ್ಗೆ ಆಹಾರ ಅಂದರೆ ನಮ್ಮ ದೇಹಕ್ಕೆ ಹಿತ ಮಾಡೋಂಥ ಆಹಾರ ರಸಗಳಿರಲ್ಲ. ಅದನ್ನು ಫಸ್ಟ್ ಉಗ್ದಿದ್ದಾದಮೇಲೆ 3ನೇ ರಸದಿಂದ 3ನೇ ಉಗುಳಿಂದ ನೀವು ನುಂಗಕ್ಕೆ ಶುರು ಮಾಡಿ. ನುಂಗಕ್ಕೆ ಶುರು ಮಾಡಿಬಿಟ್ಟು ಅದರದ್ದು ಎಲ್ಲ ಕಂಪ್ಲೀಟಾಗಿ ಆ ರಸ ಎಲ್ಲ ನುಂಗಿದ್ದಾದಮೇಲೆ ಕೊನೆಗೆ ಏನಾಗುತ್ತೆ, ಏನು ಹೊರಟು ಭಾಗ ಇರುತ್ತೋ ಎಲೆದು ಅದನ್ನು ನಾವು ಆಚೆ ಉಗಿಬೋದು. ಸೊ ಈ ಆಹಾರ ಅಂದರೆ ಈ ವೀಳ್ಯದೆಲೆಯಲ್ಲಿ ಬರೀ ತಾಂಬೂಲ ಸೇವನೆ ಮಾತ್ರ ನಾವು ಮಾಡೋದ್ರಿಂದ ಅದು ನಾವು ಈ ವಯಸ್ಸಾಗಿರೋರು ತಾಂಬೂಲ ಸೇವನೆ ಮಾಡೋಕ್ಕೆ ಹೇಳ್ತೀವಿ. ಆದರೆ ಮಕ್ಕಳಿಗೆ ನಾವು ಸಾಮಾನ್ಯವಾಗಿ ತಾಂಬೂಲ ಭಕ್ಷಣ ಮಾಡಬಾರ್ದು ಅಂತ ಹೇಳ್ತೀವಿ. ಆದರೆ ಈ ವೀಳ್ಯದೆಲೆ ರಸ ಏನಿದೆ ಇದು ಕೆಮ್ಮು, ನೆಗಡಿ ಇಂಥ ಕಾಯಿಲೆಗಳಿಗೆ ಅನುಪಾನ ರೂಪದಲ್ಲಿ ನಾವು ಅದನ್ನು ಬಳಸಕ್ಕೆ ಹೇಳ್ತೀವಿ. ಇದಿಷ್ಟು ತಾಂಬೂಲ ಸೇವನೆ ಬಗ್ಗೆ ದಿನಚರ್ಯದಲ್ಲಿ ಹೇಳಿರೋಂಥ ಮಾಹಿತಿ.